ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಫೆಬ್ರವರಿ 5ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಇರಾನ್ ರೆವಲ್ಯೂಷನರಿ ಗಾರ್ಡ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಸ್ಥಾಪನೆಯಾಗಿದ್ದು ಯಾವಾಗ ಅಂತ ಪ್ರಶ್ನೆ. ಆಯ್ಕೆಗಳು 1979, 1989, 2009, 2019. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. 1979ರಲ್ಲಿ ಇರಾನ್ ರೆವಲ್ಯೂಷನರಿ ಗಾರ್ಡ್ ಸ್ಥಾಪನೆ ಆಗುತ್ತೆ. ಏನಿದು ಇರಾನ್ ರೆವಲ್ಯೂಷನರಿ ಗಾರ್ಡ್? ಇದೊಂದು ಮಿಲಿಟೆಂಟ್ ಗುಂಪಾಗುತ್ತೆ. ಇದರ ಕೇಂದ್ರ ಕಚೇರಿ ಇರಾನ್ನ ಟೆಹರಾನ್ನಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ. ಪ್ರಸ್ತುತ ಅಮೆರಿಕ ಈ ಒಂದು ಇರಾನ್ ರೆವಲ್ಯೂಷನರಿ ಗಾರ್ಡ್ ಮತ್ತು ಇದರ ಜೊತೆಗೆ ಸಂಪರ್ಕ ಹೊಂದಿರುವಂತಹ ಒಂದು ಸಶಸ್ತ್ರ ಗುಂಪುಗಳನ್ನು ಗುರಿಯಾಗಿಸಿಕೊಂಡು ಸಿರಿಯಾ ಮತ್ತು ಇರಾಕ್ ಮೇಲೆ ವೈಮಾನಿಕ ದಾಳಿಯನ್ನು ಮಾಡ್ತಾ ಇದೆ. ಈ ಒಂದು ದಾಳಿಯಲ್ಲಿ ಸುಮಾರು 40 ಸಾವುಗಳಾಗಿರುತ್ತೆ. ಹಾಗಾದರೆ ಯಾಕೆ ಇಲ್ಲಿ ಅಮೆರಿಕ ಸಿರಿಯಾ ಮತ್ತು ಇರಾಕನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ? ಇದನ್ನು ನಾವು ಒಂದು ಭೌಗೋಳಿಕವಾಗಿ ಅರ್ಥ ಮಾಡ್ಕೊಳ್ಳೋಣ. ಜಾಗತಿಕ ನಕ್ಷೆಯನ್ನು ನಾವು ನೋಡಿದಾಗ ಅಮೆರಿಕ ಈ ಭಾಗದಲ್ಲಿ ಬರುತ್ತೆ. ಅಮೆರಿಕದ ಜೋರ್ಡಾನ್ನಲ್ಲಿರುವಂತಹ ಸೇನಾ ನೆಲೆ ಮೇಲೆ ಈ ಒಂದು ಸಶಸ್ತ್ರ ಗುಂಪುಗಳೇನು ಮಾಡಿದೆ, ಡ್ರೋನ್ ಮುಖಾಂತರ ದಾಳಿ ಮಾಡಿದೆ. ಈ ಒಂದು ದಾಳಿಯಲ್ಲಿ ಅಮೆರಿಕದ ಸೈನಿಕರು ಸಾವನ್ನಪ್ಪಿದ್ದಾರೆ. ಈ ದಾಳಿಗೆ ಪ್ರತಿಯಾಗಿ ಇವಾಗ ಅಮೆರಿಕ ಏನು ಮಾಡ್ತಾ ಇದೆ, ಸಿರಿಯಾ ಮತ್ತು ಇರಾಕ್ ಈ ಎರಡು ದೇಶಗಳ ಒಂದು ಸಶಸ್ತ್ರ ಗುಂಪುಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಅದರ ಜೊತೆಗೆ ಇರಾನ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್, ಇದಕ್ಕನ್ನು ಕೂಡ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತಾ ಇದೆ. ಈ ದಾಳಿಯಲ್ಲಿ ಸುಮಾರು 40 ಸಾವುಗಳಾಗಿರುತ್ತೆ. ಇಷ್ಟು ಕಾನ್ಸೆಪ್ಟ್ ಆಗುತ್ತೆ. ಇನ್ನು ಇಲ್ಲಿ ಸಿರಿಯಾ ಬರುತ್ತೆ, ಈ ಭಾಗದಲ್ಲಿ ಇಲ್ಲಿ ನಮಗೆ ಇರಾಕ್ ಬರುತ್ತೆ, ಇರಾಕ್ನ ಪಕ್ಕದಲ್ಲಿ ಇರಾನ್ ಬರುತ್ತೆ. ಈ ಇರಾನ್ನಲ್ಲಿರುವಂತಹ ಮಿಲಿಟೆಂಟ್ ಗುಂಪು ಯಾವುದು ಅಂತಂದರೆ ರೆವಲ್ಯೂಷನರ್ ಗಾರ್ಡ್ ಕಾರ್ಪ್ಸ್, ಇರಾನ್ ರೆವಲ್ಯೂಷನರ್ ಗಾರ್ಡ್ ಕಾರ್ಪ್ಸ್, IRGC ಅಂತ ಕರೀತಾರೆ. IRGC, ಇರಾನ್ ರೆವಲ್ಯೂಷನರ್ ಗಾರ್ಡ್ ಕಾರ್ಪ್ಸ್ ಅಂತ. ಈ ಒಂದು ಗುಂಪು ಏನು ಮಾಡ್ತಾ ಇದೆ, ಇರಾಕ್ ಮತ್ತು ಸಿರಿಯಾದಲ್ಲಿರುವಂತಹ ಸಶಸ್ತ್ರ ಗುಂಪುಗಳಿಗೆ ಸಹಾಯವನ್ನು ಮಾಡ್ತಾ ಇದೆ, ಅಂದರೆ ಸಂಪರ್ಕವನ್ನು ಹೊಂದಿರುತ್ತೆ. ಅದನ್ನು ಕೂಡ ಇಲ್ಲಿ ಅಮೆರಿಕ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಈ ದಾಳಿಗೆ ಪ್ರತಿಯಾಗಿ ಇರಾನ್ ಏನು ಮಾಡ್ತಾ ಇದೆ, ಒಂದು ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಿದೆ. ಏನು ಅಂತಂದರೆ ಈ ದಾಳಿಯ ಮುಖಾಂತರ ಜಾಗತಿಕ ಶಾಂತಿ ಕದಡ್ತಾ ಇದೆ ಈ ಭಾಗದಲ್ಲಿ ಅಂತ ಒಂದು ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡುತ್ತೆ. ನಾವು ಯಾವುದೇ ರೀತಿ ತೊಂದರೆಯನ್ನು ಕೊಟ್ಟಿಲ್ಲ ಅಮೆರಿಕಾಗೆ ಅಂತ ಹೇಳಿ ಇಲ್ಲಿ ಇರಾನ್ ಒಂದು ಸ್ಟೇಟ್ಮೆಂಟನ್ನು ಕೊಡುತ್ತೆ. ಕಾರಣ ಇಷ್ಟೇ, ಈ ಒಂದು ಗುಂಪೇನಿದೆ ಇರಾನ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅದು ಈ ಭಾಗದಲ್ಲಿ ಇರೋದ್ರಿಂದ, ಇರಾನ್ನಲ್ಲಿ ಇರೋದ್ರಿಂದ ಇವಾಗ ಆ ಸ್ಟೇಟ್ಮೆಂಟ್ ಇರಾನಿಂದ ಬಂದಿರುತ್ತೆ. ಇಷ್ಟು ತಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಇನ್ನು ಇರಾನ್ ಮತ್ತು ಭಾರತ ಚಾಬಹಾರ್ ಬಂದರನ್ನು ಅಭಿವೃದ್ಧಿ ಪಡಿಸ್ತಾ ಇದೆ. ಅದು ಕೂಡ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಇರಾನ್ನ ಪಕ್ಕದಲ್ಲಿ ಪಾಕಿಸ್ತಾನ ಇದೆ. ಈ ಪಾಕಿಸ್ತಾನ್, ಇಲ್ಲಿ ನಮಗೆ ಚೀನಾ ಇದೆ. ಪಾಕಿಸ್ತಾನ್ ಮತ್ತು ಚೀನಾ ಕೂಡ ಗ್ವಾದಾರ್ ಬಂದರನ್ನು ಅಭಿವೃದ್ಧಿ ಪಡಿಸ್ತಾ ಇದೆ, ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ನ ಅಂಡರಲ್ಲಿ. ಇದಕ್ಕೆ ಪ್ರತಿಯಾಗಿ ಇರಾನ್ ಮತ್ತು ಭಾರತ ಚಾಬಹಾರ್ ಬಂದರವನ್ನು ಅಭಿವೃದ್ಧಿ ಪಡಿಸ್ತಾ ಇದೆ. ಹಾಗೆ ಇರಾನ್ ಇತ್ತೀಚೆಗೆ ಒಂದು ಪಾಕಿಸ್ತಾನದ ಒಂದು ಕೆಲವೊಂದು ಭಾಗದಲ್ಲಿ ವೈಮಾನಿಕ ದಾಳಿಯನ್ನು ಕೂಡ ಮಾಡಿತ್ತು. ಆವಾಗ ಇಲ್ಲಿ ಚೀನಾ ಏನು ಮಾಡ್ತು, ಇರಾನ್ ಮತ್ತು
ಪಾಕಿಸ್ತಾನದ ನಡುವೆ ಒಂದು ಮಧ್ಯಸ್ಥಿಕೆಯನ್ನು ವಹಿಸಿತು. ಅದು ಕೂಡ ತಾವು ಹಳೆಯ ಕರೆಂಟ್ ಅಫೇರ್ಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ಡೀಟೇಲ್ ಆಗಿ, ತಾವು ಕೂಡ ಅದನ್ನು ಅಬ್ಸರ್ವ್ ಮಾಡಬೇಕು. ಯಾಕಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಎಷ್ಟೊಂದು ಪ್ರಶ್ನೆಗಳನ್ನು ಎಕ್ಸಾಮ್ನಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಇಷ್ಟು ಹೋಲ್ ಕಾನ್ಸೆಪ್ಟ್ ತಮಗೆ ಗೊತ್ತಿರಬೇಕು. ಇನ್ನು ರೆಡ್ ಸಿ ಎಲ್ಲಿ ಬರುತ್ತೆ? ರೆಡ್ ಸಿ ಅಂತಂದರೆ ಈ ಭಾಗದಲ್ಲಿ ರೆಡ್ ಸಿ ಬರುತ್ತೆ. ಇದು ರೆಡ್ ಸಿ, ಹಾಗೆ ಇದು ಕ್ಯಾಸ್ಪಿಯನ್ ಸಿ. ಇರಾನ್ ಏನಿದೆ ಕ್ಯಾಸ್ಪಿಯನ್ ಸಿಗೆ ಅಟ್ಯಾಚ್ ಆಗಿ ಇದೆ. ಇರಾನ್ ಕ್ಯಾಸ್ಪಿಯನ್ ಸಿ ಜೊತೆಗೆ ಅಟ್ಯಾಚ್ ಆಗಿರುತ್ತೆ. ಇನ್ನು ರೆಡ್ ಸಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ವಾಣಿಜ್ಯ ವಹಿವಾಟು ಏನಾಗುತ್ತೆ, ಭಾರತದ ವಾಣಿಜ್ಯ ವಹಿವಾಟು ಈ ಕೆಂಪು ಸಮುದ್ರದ ಮೂಲಕ ನಡೆಯುತ್ತೆ. ಇತ್ತೀಚೆಗೆ ಯೆಮೆನ್, ಈ ಭಾಗದಲ್ಲಿ ಯೆಮೆನ್ ಬರುತ್ತೆ. ಯೆಮೆನ್ನಲ್ಲಿರುವಂತಹ ಹೌತಿ ಬಂಡುಕೋರರ ಗುಂಪೇನಿದೆ ಈ ಕೆಂಪು ಸಮುದ್ರದ ಮೂಲಕ ಹೋಗುವಂತಹ ವಾಣಿಜ್ಯ ಹಡಗುಗಳ ಮೇಲೂ ಕೂಡ ಡ್ರೋನ್ ಮುಖಾಂತರ ದಾಳಿಯನ್ನು ಮಾಡಿವೆ. ಡ್ರೋನ್ ಮುಖಾಂತರ ದಾಳಿಯನ್ನು ಮಾಡ್ತಾ ಇದೆ. ಯಾಕೆ ದಾಳಿಯನ್ನು ಮಾಡ್ತಾ ಇದೆ ಅಂತಂದರೆ ಇರಾಕ್ ಮತ್ತು ಇಸ್ರೇಲ್ನ ಯುದ್ಧ, ಆ ಯಾವ ಯುದ್ಧಕ್ಕೆ ಬೆಂಬಲವನ್ನು ಕೊಡ್ತಾ ಇರುವಂತಹ ದೇಶಗಳಿಗೆ ಸಂಬಂಧಪಟ್ಟಂತಹ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡಿದೆ. ಹಾಗಾಗಿ ಈ ಭಾಗ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಂಪು ಸಮುದ್ರ ಈ ಭಾಗದಲ್ಲಿ ಬರುತ್ತೆ, ಯೆಮೆನ್ನಲ್ಲಿ ಈ ಭಾಗದಲ್ಲಿ ಬರುತ್ತೆ. ಇಲ್ಲಿ ಹೌತಿ ಬಂಡುಕೋರರ ಗುಂಪೇನಿದೆ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡ್ತಾ ಇದೆ. ಹಾಗಾಗಿ ಈ ಭಾಗದಿಂದ ಅರೇಬಿಯನ್ ಸಿಯನ್ನು ಬಳಸಿ, ಕೆಂಪು ಸಮುದ್ರವನ್ನು ಬಳಸಿ ಇಲ್ಲಿ ಹೋಗುವಂತಹ ವಾಣಿಜ್ಯ ಹಡಗುಗಳೇನಿದೆ ಈ ರೂಟನ್ನು ಸ್ಟಾಪ್ ಮಾಡಿ ಕೇಪ್ ಆಫ್ ಗುಡ್ ಹೋಪನ್ನು ಬಳಸ್ಕೊಂಡು ಈ ರೀತಿಯಾಗಿ ಹೋದಾಗ ಏನಾಗುತ್ತೆ, ಅದರ ಒಂದು ಸಾರಿಗೆ ವೆಚ್ಚ ಕೂಡ ಹೆಚ್ಚಾಗುತ್ತೆ. ಈ ಎಲ್ಲ ಕಾನ್ಸೆಪ್ಟನ್ನು ಹಳೆಯ ಕ್ಲಾಸ್ಗಳಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಸೊ ಇವಾಗ ಲಿಂಕ್ ಇರೋದಕ್ಕೆ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ತಮಗೆ. ಹಾಗಾಗಿ ಹಳೆಯ ಕ್ಲಾಸನ್ನು ಕೂಡ ತಾವು ಅಬ್ಸರ್ವ್ ಮಾಡಬೇಕು. ಎಲ್ಲಿ ರೆಡ್ ಸಿ ಬರುತ್ತೆ, ಎಲ್ಲಿ ಯೆಮೆನ್ ಒಂದು ಬಂಡುಕೋರರ ಗುಂಪು ಎಲ್ಲಿ ಬರ್ತಾರೆ, ಎಲ್ಲವನ್ನ ಕೂಡ ತಮಗೆ ಗೊತ್ತಿರಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಟಾಮ್ ಸಂಸ್ಥೆಯ ವರದಿಯ ಪ್ರಕಾರ ಸಂಚಾರ ದಟ್ಟಣೆಯಲ್ಲಿ ವಿಶ್ವದಲ್ಲೇ ಬೆಂಗಳೂರಿಗೆ ಎಷ್ಟನೇ ಸ್ಥಾನ ಅಂತ ಪ್ರಶ್ನೆ. ಆಯ್ಕೆಗಳು 3ನೇ ಸ್ಥಾನ, 4ನೇ ಸ್ಥಾನ, 6ನೇ ಸ್ಥಾನ, 14ನೇ ಸ್ಥಾನ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಟಾಮ್ ಸಂಸ್ಥೆ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ. ಆ ವರದಿಯ ಪ್ರಕಾರ ಸಂಚಾರ ದಟ್ಟಣೆ ಅಂದರೆ ಟ್ರಾಫಿಕ್ ಏರಿಯಾ, ಸಂಚಾರ ದಟ್ಟಣೆಯಲ್ಲಿ ವಿಶ್ವದಲ್ಲೇ ಇಡೀ ವರ್ಲ್ಡ್ನಲ್ಲಿ ಬೆಂಗಳೂರಿಗೆ 6ನೇ ಸ್ಥಾನ ಇದೆ, 6ನೇ ರ್ಯಾಂಕ್ ಇದೆ. ಅತಿ ಹೆಚ್ಚು ಟ್ರಾಫಿಕ್ ಹೊಂದಿರುವಂಥದ್ದು, ಅತಿ ಹೆಚ್ಚು ಸಂಚಾರ ದಟ್ಟಣೆ ಹೊಂದಿರುವಂತಹ 6ನೇ ಒಂದು ನಗರ ಆಗುತ್ತೆ. ಇನ್ನು ಭಾರತದ ರ್ಯಾಂಕ್ ಪ್ರಕಾರ ಭಾರತದಲ್ಲೇ ಬೆಂಗಳೂರು ನಂಬರ್ 1 ಪ್ಲೇಸ್ನಲ್ಲಿ ಬರುತ್ತೆ. ವಿಶ್ವದಲ್ಲಿ 6ನೇ ಸ್ಥಾನ, ಭಾರತದಲ್ಲಿ 1ನೇ ಸ್ಥಾನ ಬರುತ್ತೆ. ಇನ್ನು ಕೇಂದ್ರ ವಾಣಿಜ್ಯ ಪ್ರದೇಶ ಮತ್ತು ಇತರ ಪ್ರದೇಶಗಳಲ್ಲೂ ಕೂಡ ಅತಿ ಹೆಚ್ಚು ದಟ್ಟಣೆ ಉಂಟಾಗಿದ್ದ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರಿಗೆ 1ನೇ ಸ್ಥಾನ ಬರುತ್ತೆ. 2ನೇ ಸ್ಥಾನದಲ್ಲಿ ಪುಣೆ ಬರುತ್ತೆ, 3ನೇ ಸ್ಥಾನದಲ್ಲಿ ನವದೆಹಲಿ ಬರುತ್ತೆ, 4ನೇ ಸ್ಥಾನದಲ್ಲಿ ಮುಂಬೈ ಬರುತ್ತೆ. 1ನೇ ಸ್ಥಾನ ಬೆಂಗಳೂರು, 2ನೇ ಸ್ಥಾನ ಪುಣೆ, 3ನೇ ಸ್ಥಾನ ನವದೆಹಲಿ, 4ನೇ ಸ್ಥಾನ ಮುಂಬೈ ಬರುತ್ತೆ. ಇನ್ನು ವಿಶ್ವ ನಗರಗಳ ಪಟ್ಟಿಯಲ್ಲಿ ಲಂಡನ್ 1ನೇ ಸ್ಥಾನ ಇದೆ. ಅತಿ ಹೆಚ್ಚು ಸಂಚಾರ ದಟ್ಟಣೆ ಇರೋದು ಲಂಡನ್ ಫಸ್ಟ್ ಬರುತ್ತೆ. 2ನೇದು ಡಬ್ಲಿನ್ ಬರುತ್ತೆ, ಡಬ್ಲಿನ್ 2ನೇ ಸ್ಥಾನ. ಹಾಗೆ ಟೊರಾಂಟೊ 3ನೇ ಸ್ಥಾನ, ಟೊರಾಂಟೊ 3ನೇ ಸ್ಥಾನ ಬರುತ್ತೆ. ಇಷ್ಟು ತಮಗೆ ನೆನಪಿರಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಇತ್ತೀಚೆಗೆ ಯಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು LK ಅಡ್ವಾಣಿ, ಕರ್ಪೂರಿ ಠಾಕೂರ್. LK ಅಡ್ವಾಣಿ ಮತ್ತು ಕರ್ಪೂರಿ ಠಾಕೂರ್ ಮೇಲಿನ ಯಾರೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. LK ಅಡ್ವಾಣಿ ಮತ್ತು ಕರ್ಪೂರಿ ಠಾಕೂರ್ ಅವರಿಗೆ ಇತ್ತೀಚೆಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ಭಾರತ ರತ್ನ ಪ್ರಶಸ್ತಿ ಏನಿದೆ ಇದು ನಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗುತ್ತೆ. ಸೊ ಇದರ ನಂತರ ಪದ್ಮ ವಿಭೂಷಣ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ, ಪದ್ಮಭೂಷಣ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ, ಪದ್ಮಶ್ರೀ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಈ ಭಾರತ ರತ್ನ ಪ್ರಶಸ್ತಿಯನ್ನು ಕರ್ಪೂರಿ ಠಾಕೂರ್, ಬಿಹಾರದ ಮಾಜಿ ಮುಖ್ಯಮಂತ್ರಿ, ಸೊ ಅವರಿಗೆ ಮರಣೋತ್ತರವಾಗಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಕೇಳ್ತಾರೆ ಇತ್ತೀಚೆಗೆ ಮರಣೋತ್ತರವಾಗಿ ಯಾರಿಗೆ ಕೊಟ್ಟರು ಅಂತ ಕೇಳಿದ್ರೆ ಕೇವಲ ಕರ್ಪೂರಿ ಠಾಕೂರ್ ಅವರಿಗೆ ಮರಣೋತ್ತರವಾಗಿ ಕೊಡ್ತಾರೆ. ಟೋಟಲ್ ಆಗಿ ಇಬ್ಬರಿಗೆ ಕೊಟ್ಟಿದ್ದಾರೆ. LK ಅಡ್ವಾಣಿ ಬಿಜೆಪಿಯ ನಾಯಕರು ಹಾಗೂ ಭಾರತದ ಮಾಜಿ ಉಪ ಪ್ರಧಾನಿ ಆಗಿದ್ರು LK ಅಡ್ವಾಣಿ ಅವರಿಗೆ ಈ ಒಂದು ಭಾರತ ರತ್ನವನ್ನು ಕೊಟ್ಟಿದ್ದಾರೆ. ಭಾರತ ರತ್ನ ಪ್ರಶಸ್ತಿ ಪಡೆದ 50ನೇ ವ್ಯಕ್ತಿ ಯಾರು? LK ಅಡ್ವಾಣಿ. 50ನೇ ಸಾಧಕ ಅಥವಾ 50ನೇ ವ್ಯಕ್ತಿ ಸೊ ಅಡ್ವಾಣಿ ಅವರು ಆಗ್ತಾರೆ.
ಸೊ ಇದು ಅತ್ಯುನ್ನತ ನಾಗರಿಕ ಪ್ರಶಸ್ತಿ 1954ರಲ್ಲಿ ಸ್ಥಾಪನೆ ಆಗುತ್ತೆ. ಮೊದಲು 1954ರಲ್ಲಿ 3 ಸಾಧಕರಿಗೆ ಕೊಟ್ಟಿದ್ದಾರೆ. ಸಿ ರಾಜಗೋಪಾಲಾಚಾರಿ, ಸರ್ವಪಲ್ಲಿ ರಾಧಾಕೃಷ್ಣನ್ ಮತ್ತು ಸಿ ವಿ ರಾಮನ್. ಸೊ ಈ 3 ಜನರಿಗೂ ಕೂಡ 1954ರಲ್ಲಿ ಈ ಪ್ರಶಸ್ತಿ ಕೊಟ್ಟಿರ್ತಾರೆ. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ಕ್ಯಾನ್ಸರ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು ಜನವರಿ 4, ಜನವರಿ 14, ಫೆಬ್ರವರಿ 4, ಫೆಬ್ರವರಿ 14. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಪ್ರತಿ ವರ್ಷ ಫೆಬ್ರವರಿ 4ರಂದು ವರ್ಲ್ಡ್ ಕ್ಯಾನ್ಸರ್ ಡೇ, ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಣೆ ಮಾಡ್ತಾರೆ. ಈ ವರ್ಷದ ಧ್ಯೇಯ ವಾಕ್ಯ ಏನು ಅಂತಂದರೆ, ಆರೈಕೆಯ ಅಂತರವನ್ನು ಮುಚ್ಚಿರಿ ಅಥವಾ ಕಡಿಮೆ ಮಾಡಿ, ಪ್ರತಿಯೊಬ್ಬರು ಕ್ಯಾನ್ಸರ್ ಚಿಕಿತ್ಸೆಗೆ ಅರ್ಹರು ಅನ್ನೋದು ಧ್ಯೇಯ ವಾಕ್ಯ, ಥೀಮ್ ಆಗುತ್ತೆ. ಕ್ಲೋಸ್ ದ ಕೇರ್ ಗ್ಯಾಪ್, ಎವ್ರಿ ಒನ್ ಡಿಸರ್ವ್ಸ್ ಆಕ್ಸೆಸ್ ಟು ಕ್ಯಾನ್ಸರ್ ಕೇರ್ ಅನ್ನೋದು ಥೀಮ್ ಅಥವಾ ಧ್ಯೇಯ ವಾಕ್ಯ ಆಗುತ್ತೆ. 2000ನೇ ಇಸ್ವಿಯಲ್ಲಿ ಪ್ಯಾರಿಸ್ನಲ್ಲಿ ನಡೆದಂತಹ ವಿಶ್ವ ಕ್ಯಾನ್ಸರ್ ಶೃಂಗಸಭೆಯಲ್ಲಿ ವಿಶ್ವ ಕ್ಯಾನ್ಸರ್ ದಿನವನ್ನು ಮೊದಲ ಬಾರಿಗೆ ಘೋಷಣೆ ಮಾಡ್ತಾರೆ. ಆವಾಗ 2000ನಲ್ಲಿ ಆವಾಗ ಘೋಷಣೆ ಮಾಡ್ತಾರೆ. ಇನ್ನು ಇತ್ತೀಚೆಗೆ ಗರ್ಭಕಂಠ ಕ್ಯಾನ್ಸರ್ ಕೂಡ ಸುದ್ದಿಯಲ್ಲಿದೆ. ಈ ಗರ್ಭಕಂಠ ಕ್ಯಾನ್ಸರ್ ರಿಲೇಟೆಡ್ ಆಗಿ 9 ರಿಂದ 14 ವರ್ಷದ ಹೆಣ್ಣು ಮಕ್ಕಳಿಗೆ ಲಸಿಕೆಯನ್ನು ಹಾಕಿಸೋಕೆ ಕೇಂದ್ರ ಸರ್ಕಾರ ಮಧ್ಯಂತರ ಬಜೆಟ್ನಲ್ಲಿ ಪ್ರೋತ್ಸಾಹವನ್ನು ಕೊಡ್ತೀವಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಮಧ್ಯಂತರ ಬಜೆಟ್ನಲ್ಲಿ ನಮ್ಮ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಏನಿದು ಗರ್ಭಕಂಠ ಕ್ಯಾನ್ಸರ್? ಇದಕ್ಕೆ ಇಂಗ್ಲಿಷ್ನಲ್ಲಿ ಸರ್ವಿಕಲ್ ಕ್ಯಾನ್ಸರ್ ಅಂತ ಕರೀತಾರೆ. ಇದು HPV ವೈರಸ್ನಿಂದ ಬರುತ್ತೆ. ಸೊ HPV ವೈರಸ್ನಿಂದ ಈ ಒಂದು ರೋಗ ಬರುತ್ತೆ. ಅದು ಕೂಡ ತಾವು ಗಮನವನ್ನು ಕೊಡಬೇಕು. ಇದೊಂದು ವೈರಲ್ ಡಿಸೀಸ್ ಆಗುತ್ತೆ. ಇದ್ರ ಬಗ್ಗೆ ಕೂಡ ಹಳೆಯ ಕ್ಲಾಸ್ನಲ್ಲಿ ಬಹಳಷ್ಟು ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀವಿ. ಎವ್ರಿ ಕ್ಲಾಸನ್ನು ತಾವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಎವ್ರಿ ಕ್ಲಾಸನ್ನು ಕೂಡ ತಾವು ಡೇ ಬೈ ಡೇ ಕವರ್ ಮಾಡ್ತಾ ಹೋದರೆ ಎಲ್ಲ ಕಾನ್ಸೆಪ್ಟು ತಮಗೆ ಕ್ಲಿಯರ್ ಆಗುತ್ತೆ. ಸೊ ಗರ್ಭಕಂಠ ಕ್ಯಾನ್ಸರ್ ಮೇಲೆ ಕೂಡ ಪ್ರಶ್ನೆಯನ್ನು ತಾವು ಎಕ್ಸ್ಪೆಕ್ಟ್ ಮಾಡಬಹುದು. ಮುಂದಿನ ಪ್ರಶ್ನೆ, ಯೋ ಮಿತ್ರ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆ. ಆಯ್ಕೆಗಳು ಮಹಿಳಾ ರೋಬೋಟ್ ಗಗನಯಾತ್ರಿ, ಸೈಬರ್ ಭದ್ರತಾ ತಂತ್ರಾಂಶ, ಕ್ಷಿಪಣಿ, ಯುದ್ಧ ವಿಮಾನ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಇದೊಂದು ಮಹಿಳಾ ರೋಬೋಟ್ ಗಗನಯಾತ್ರಿ, ಮಹಿಳಾ ರೋಬೋಟ್ ಗಗನಯಾತ್ರಿ ಆಗುತ್ತೆ. ಮಹಿಳಾ ರೋಬೋಟ್ ಗಗನಯಾತ್ರಿ ಯೋ ಮಿತ್ರ ಇದನ್ನು ಇಸ್ರೋದ ಗಗನ್ಯಾನ್ ಮಿಷನ್ಗಿಂತ ಮುಂಚೆ, ಇಸ್ರೋದ ಗಗನ್ಯಾನ್ ಮಿಷನ್ ಅನ್ನು ಏನು ಇಸ್ರೋ ಲಾಂಚ್ ಮಾಡಬೇಕು ಅಂತ ಇದೆ, ಮಾನವ ಸಹಿತ ಗಗನ್ಯಾನ್ ಮಿಷನ್, ಅದು 2025ರಲ್ಲಿ ಅದನ್ನು ಲಾಂಚ್ ಮಾಡುತ್ತೆ. ಅದಕ್ಕಿಂತ ಮುಂಚೆ ಯೋ ಮಿತ್ರ ಅನ್ನುವಂತಹ ಮಹಿಳಾ ರೋಬೋಟ್ ಗಗನಯಾತ್ರೆಯನ್ನು 2024ರ ಕೊನೆಯಲ್ಲಿ, ಈ ವರ್ಷ 2024ರ ಕೊನೆಯಲ್ಲಿ ಬಾಹ್ಯಾಕಾಶಕ್ಕೆ ಕಳಿಸುವಂತಹ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ತಾವು ಗಮನವನ್ನು ಕೊಡಬೇಕಾಗತ್ತೆ. ಯೋ ಮಿತ್ರ ಎಂಬುದು ಸಂಸ್ಕೃತ ಪದ ಆಗುತ್ತೆ. ಯೋಮ ಅಂದರೆ ಬಾಹ್ಯಾಕಾಶ, ಮಿತ್ರ ಅಂದರೆ ಸ್ನೇಹಿತ ಅಂತ ಅದರ ಅರ್ಥ. ಇನ್ನು ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು. ಸ್ಪೇರೋಥೇಕಾ ವರ್ಷಾಬು, ಸ್ಪೇರೋಥೇಕಾ ವರ್ಷಾಬು ಎಂಬುದು ಹೊಸ ಪ್ರಭೇದದ ಬಿಲಕಪ್ಪೆ. ಇದು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪತ್ತೆಯಾಗಿದೆ. ಇನ್ನು 2024, 2025ರಿಂದ 2031-32ನೇ ಹಣಕಾಸು ವರ್ಷದ ಅವಧಿಯಲ್ಲಿ ಭಾರತದ GDP ಬೆಳವಣಿಗೆ ದರ 6.7ರಷ್ಟು ಇರಲಿದೆ ಅಂತ ಹೇಳಿ ಕ್ರೆಡಿಟ್ ರೇಟಿಂಗ್ ಸಂಸ್ಥೆ ಕ್ರಿಸಿಲ್ ಹೇಳಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೂಡ ಒಂದು ಫೋರ್ಕಾಸ್ಟನ್ನು ಕೊಟ್ಟಿತ್ತು. ಭಾರತದ GDP ಇಷ್ಟಿರುತ್ತೆ, 6.7, 6.9 ಇರುತ್ತೆ ಅಂತ. ಬಟ್ ನೀವು ಯಾವಾಗಲೂ ಒಂದು ಗಮನವನ್ನು ಕೊಡಬೇಕು. ನಿಮ್ಮ ಎಕ್ಸಾಮ್ ಟೈಮ್ಗೆ ಹೋಗುವಾಗ, ಲಾಸ್ಟ್ ಮಂತ್, ಈ ವರ್ಷ ಈ ಯಾವುದೋ ತಿಂಗಳಲ್ಲಿ ಒಂದು ಎಕ್ಸಾಮ್ ಬರೀತಿರ್ತೀರ. ಫಾರ್ ಎಕ್ಸಾಂಪಲ್ ಫೆಬ್ರವರಿ ತಿಂಗಳು 2024ರಲ್ಲಿ ನಿಮ್ದೊಂದು ಎಕ್ಸಾಮ್ ಇರುತ್ತೆ. ಆವಾಗ ಜನವರಿ ತಿಂಗಳಲ್ಲಿ ಯಾವ ರಿಪೋರ್ಟ್ಸ್ ಬರುತ್ತೆ, ಯಾವ ಡಾಟಾ ಬರುತ್ತೆ, ಅದನ್ನು ತಾವು ಗಮನವನ್ನು ಕೊಡಬೇಕು. ಯಾಕಂದರೆ ಆವಾಗವಾಗ ಈ ಡಾಟಾ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಇನ್ನು 3ನೇ ಪಾಯಿಂಟ್ ನೋಡಿ, ಇಂಡಿಯಾ ಎನರ್ಜಿ ವೀಕ್. ಈ ಇಂಡಿಯಾ ಎನರ್ಜಿ ವೀಕ್ 2024, ಸೊ ಇದರ 2ನೇ ಆವೃತ್ತಿ ಗೋವಾದಲ್ಲಿ ನಡೀತಾ ಇದೆ. ಸೊ ಇಂಡಿಯಾ ಎನರ್ಜಿ ವೀಕ್ ಯಾರು ಹೋಸ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಗೋವಾ ಹೋಸ್ಟ್ ಮಾಡ್ತಾ ಇದೆ. ಸೊ ಇವಿಷ್ಟು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ನ ಚರ್ಚೆ ಆಗಿರುತ್ತೆ.
ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮಲ್ಲೂ ಕೂಡ ಜಾಯಿನ್ ಟು ಲರ್ನ್ನ ಫಾಲೋ ಮಾಡಿ. ಹಾಗೆ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ 2024 ಹಾಗೂ 2023 ಪ್ರಚಲಿತ ಘಟನೆಗಳ ಕೋರ್ಸ್ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡರಲ್ಲೂ ಕೂಡ ಸಪ್ರೇಟ್ ಆಗಿ ಅವೈಲೇಬಲ್ ಇರುತ್ತೆ. ಈ ಒಂದು ಕೋರ್ಸ್ನ ಅಡಿಯಲ್ಲಿ 2 ವರ್ಷಗಳ ಒಂದು ಕರೆಂಟ್ ಅಫೇರ್ಸ್ ನೋಟ್ಸ್ ಮತ್ತು ಟೆಸ್ಟ್ 2024 ಹಾಗೂ 2023 2 ವರ್ಷದ ಕರೆಂಟ್ ಅಫೇರ್ಸ್ನ ನೋಟ್ಸ್ ಮತ್ತು ಟೆಸ್ಟ್ ಅವೈಲೇಬಲ್ ಇರುತ್ತೆ. ಈ ಒಂದು ನೋಟ್ಸ್ ಮತ್ತು ಟೆಸ್ಟನ್ನು ಜಾಯಿನ್ ಟು ಲರ್ನ್ನ ವೆಬ್ಸೈಟ್ನಲ್ಲೂ ಕೂಡ ತಾವು ಪಡ್ಕೋಬಹುದು. 2 ವರ್ಷಕ್ಕೆ 250 ರೂಪೀಸ್ನ ಒಂದು ಕೋರ್ಸ್ ಇರುತ್ತೆ. 250 ರೂಪಾಯಿಗಳಷ್ಟು ತಮ್ಮ ಕೋರ್ಸ್ ಫೀಸ್ ಇರುತ್ತೆ. ಸೊ ಇದರ ಡ್ಯೂರೇಷನ್ 2 ವರ್ಷದ ಕೋರ್ಸ್ ತಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ಮತ್ತೆ ನಿಮಗೆ ಏನಾದರೂ ಒಂದು ವ್ಯಾಲಿಡ್ ಡೌಟ್ಸ್ ಅಥವಾ ವ್ಯಾಲಿಡ್ ಕಾಮೆಂಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟನ್ನು ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.